ಓಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸ ಬಂತು ಅಂದ್ರೇ ಸಂಭ್ರಮದ ಒಂದು ಮಾಸ ಅಂತ ಕರಿತೀವಿ. ಅದರ ಜೊತೆಗೆ ಹಬ್ಬಗಳ ಸರಮಾಲೆ. ಹೆಣ್ಮಕ್ಳಿಗಂತೂ ಶ್ರಾವಣ ಮಾಸ ಬಂತು ಅಂದ್ರೇ ಮನೆಯನ್ನು ಶುಚಿ ಮಾಡೋದಾಗಲಿ, ಮನಸ್ಸನ್ನು ಶುಚಿ ಮಾಡೋದಾಗಲಿ, ಭಗವಂತನ ಸಮೀಪದಲ್ಲಿ ವಾಸ ಮಾಡೋದಾಗಲಿ, ಉಪವಾಸವನ್ನು ಮಾಡೋದಾಗಲಿ, ಶ್ರದ್ಧೆ ಭಕ್ತಿ ಇದೆಲ್ಲ ಶಿಖರದವರೆಗೂ ಹೋಗುತ್ತೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಆ ಭಗವಂತನಲ್ಲಿ ಹಾಗೂ ಆ ಭಗವತಿಯಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡುವಂಥ ಸಿಂಹಪಾಲು ಹೆಣ್ಣು ಮಕ್ಕಳದೇ ಆಗಿರುತ್ತೆ. ಗಂಡು ಮಕ್ಕಳದಕ್ಕೆಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ಅವ್ರದ್ದು ಕೂಡ ಅದರ ಪಾಲಿರುತ್ತೆ. ಆದರೆ ಹೆಣ್ಣು ಮಕ್ಕಳೇ ಪ್ರಭಾವವಾಗಿ ಇದನ್ನು ಮಾಡುವಂಥದ್ದು. ಭಾಗಶಃ ಹೆಣ್ಣು ಮಕ್ಕಳೇ ಈ ಒಂದು ವ್ರತಗಳನ್ನು ಹೆಚ್ಚಾಗಿ ಮಾಡೋದು ಕಾರಣ ಮನೆ ವೃದ್ಧಿಯಾಗಲಿ, ಪತಿಯ ಆಯುಷ್ ವೃದ್ಧಿಯಾಗಲಿ ಅಂತ. ಸರಿ, ಹಾಗಿದ್ರೆ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಎಲ್ಲರೂ ಆಚರಣೆ ಮಾಡುವಂಥ ಪದ್ಧತಿ ಇದೆ. ಕಥೆಯಲ್ಲೂ ಅದೇ ಹೇಳುತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಚಾರುಮತಿಗೆ ಹೇಳುವಂಥದ್ದು. ಸರಿ, ಹಾಗಾದರೆ 2ನೇ ಶುಕ್ರವಾರ ನಮಗೆ ಬೇಗ ಬಂದುಬಿಡುತ್ತಲ್ಲ. 2ನೇ ಶುಕ್ರವಾರ ಈಗ ನೋಡಿ, 2ನೇ ಶುಕ್ರವಾರ ನಮಗೆ ಆಗಸ್ಟ್ 1ನೇ ತಾರೀಕು ಬರುತ್ತೆ. ಅವಾಗ ಆಗಸ್ಟ್ 1ನೇ ತಾರೀಕು ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾ ಅನ್ನುವಂಥ ಒಂದು ಡೌಟು ಸುಮಾರು ಜನಕ್ಕೆ ಬಂದ್ಬಿಟ್ಟಿದೆ. ಇದರ ಬಗ್ಗೆ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿ ಮೀಡಿಯಾಗಳಲ್ಲೆಲ್ಲ ಚರ್ಚೆಗಳಾಗ್ತಾ ಇದೆ. ಅದೊಂದು ಕ್ಲಾರಿಟಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾಗಿರುವಂಥದ್ದು ಪದ್ಧತಿ ಇದೆ. ಶ್ರಾವಣ ಮಾಸದ ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ ಅಂತ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಶ್ರಾವಣ ಮಾಸದ ಪೌರ್ಣಮಿಗೂ ಮೊದಲು ಬರುವಂತಹ ಶುಕ್ರವಾರ. ಹಾಗಿದ್ದಾಗ ನಮಗೆ ಈ ಸಲ ಪೌರ್ಣಮಿ ಬಂದು 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಬರುತ್ತೆ. ಹಾಗಾಗಿ ನಾವು 8ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದರಲ್ಲಿ ಡೌಟ್ಸೇ ಇಲ್ಲ, ಕನ್ಫ್ಯೂಷನ್ ಇಲ್ಲ. ನೀವೇ ಹೇಳಿದ್ರಲ್ಲ ಗುರುಗಳೇ, ಕಥೆಯಲ್ಲಿ ಚಾರುಮತಿಗೆ ಹೇಳಿದರೆ 2ನೇ ಶುಕ್ರವಾರ ಮಾಡಬೇಕು ಅಂತ. ಹೌದು, 2ನೇ ಶುಕ್ರವಾರ ಮಾಡಬೇಕು. ಕಾರಣ, ಒಂದು ಪಕ್ಷ 15 ದಿನ ಇರುತ್ತೆ. ಶುಕ್ಲ ಪಕ್ಷ 15 ದಿನ, ಕೃಷ್ಣ ಪಕ್ಷ 15 ದಿನ. ಅದರಲ್ಲಿ ಶುಕ್ಲ ಪಕ್ಷದ 15 ದಿನದಲ್ಲಿ 2ನೇ ಶುಕ್ರವಾರ ಬರೋದು ಕಾಲದಿಂದ. ಈ ಸಲ ನಮಗೆ ಪ್ರಾರಂಭ ಆದ ದಿನವೇ ನಮಗೆ ಶುಕ್ರವಾರ ಬಂದುಬಿಟ್ಟಿದೆ ನೋಡಿ. ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಷ್ಟೆ. ಅಮಾವಾಸ್ಯೆಯನ್ನು ನಾವು ಆ ಒಂದು ತಿಂಗಳ ಅಮಾವಾಸ್ಯೆ ಅಂತ ಗ್ರಹಿಸಬೇಕು. ಯಾವುದು ಅಮಾವಾಸ್ಯೆಯನ್ನು? ಈಗ ಅದೊಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಏನು, ಈಗ ಅಮಾವಾಸ್ಯೆ ನಮಗೆ ಬಂದಿದ್ದು ಯಾವಾಗ ಅಂತಂದರೆ 24ನೇ ತಾರೀಕು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಆಗಿದ ಕೂಡಲೇ ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ. ಅದಾದ ನೆಕ್ಸ್ಟ್ ಡೇನೇ ನಮಗೆ ವಿಶೇಷವಾಗಿ ಶುಕ್ರವಾರ ಬಂತು, ಮೊದಲನೇ ಶುಕ್ರವಾರ. ಎಲ್ಲಿವರೆಗೂ? ಮೊದಲನೇ ಶುಕ್ರವಾರ ಸಂಪೂರ್ಣ ಶ್ರಾವಣ ಮಾಸದ ಪಾಡ್ಯನೇ ಇತ್ತು. ನಮಗೆ ಆಷಾಢ ಅಮಾವಾಸ್ಯೆ ಇರಲಿಲ್ಲ. ಅವಾಗ ಮೊದಲನೇ ಶುಕ್ರವಾರ 25ನೇ ತಾರೀಕು ಅಂತ ತಗೊಂಡ್ರೆ 2ನೇ ಶುಕ್ರವಾರ 1ನೇ ತಾರೀಕೆ ಬರೋದು. 1ನೇ ತಾರೀಕೆ ಹಬ್ಬ ಮಾಡಬೇಕು ಅಂತ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟಿದೆ. ಆದರೆ ಖಂಡಿತವಾಗ್ಲೂ ವೆರಿ ಕ್ಲಿಯರಾಗಿ ಹೇಳ್ತೀನಿ, ಒಂಟಿಕೊಪ್ಪಲ್ ಪಂಚಾಂಗ ಅಂತಿದೆ, ಮೈಸೂರು ಪಂಚಾಂಗ. ನಾವೆಲ್ಲ ಚಾಂದ್ರಮಾನ ಪದ್ಧತಿಯಲ್ಲಿ ಒಂಟಿಕೊಪ್ಪಲ್ ಪಂಚಾಂಗವನ್ನು ನಾವು ಸುಪ್ರೀಂ ಡಿಸಿಷನ್ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಅದನ್ನು ಬರೆಯುವಂತಹ ಪಂಚಾಂಗ ಕರ್ತರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದಂಥ ವಂಶ ಪರಂಪರೆ ಅವರು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಒಂದು ಪಂಚಾಂಗದಲ್ಲಿ ಬರೀತಾರೆ ಅಂತಂದರೆ ಅವರು ಅದನ್ನು ಕುಲಂಕುಷವಾಗಿ ಅನಲೈಸಿಸ್ ಮಾಡಿನೇ ಅವರು ಅದನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಅದೊಂದೇ ಆಧಾರ ಇಟ್ಕೊಂಡು ಹೇಳ್ತಾ ಇಲ್ಲ, ಬರೀ ಪಂಚಾಂಗದ ಆಧಾರ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಆ ಪಂಚಾಂಗದ ಆಧಾರದ ಜೊತೆಗೆ
ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ ಅಂತ ನಾವು ತಗೊಳ್ಬೇಕು. ಯಾವಾಗ ಪ್ರತಿ ಸಲನೂ ಹಾಗೆ ತಗೊಳ್ಬೇಕು. ನೀವು ವೀಕ್ಷಕರೆಲ್ಲ ಕನ್ಫ್ಯೂಷನೇ ಆಗಬೇಡಿ. ನಮಗೆ ಪೌರ್ಣಮಿ ಇರೋದು 9ನೇ ತಾರೀಕು, 8ನೇ ತಾರೀಕು ಶುಕ್ರವಾರ ಇದೆ, ಆಗಸ್ಟ್ 8ನೇ ತಾರೀಕು ಅವತ್ತೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ವೆರಿ ಕ್ಲಿಯರ್. ಹಬ್ಬದ ಬಗ್ಗೆ ಕಥೆದು ಒಂದು ವಿಡಿಯೋ ಮಾಡ್ತೀನಿ ನಾನು. ಆಮೇಲೆ ಹಬ್ಬ ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತವಾಗ್ಲೂ ಅವತ್ತಿನ ದಿನ ನೀವು ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಸೂಕ್ಷ್ಮವಾಗಿ ಹೇಳಿ ಈ ವಿಡಿಯೋಲಿ ಮುಗಿಸಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಾನು ವಿಶೇಷವಾಗಿ ನಿಮಗೆ ವ್ರತವನ್ನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಹಿಂದಿನ ದಿನವೇ ಗುರುವಾರದ ದಿನವೇ ಎಲ್ಲ ಶುಚಿ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಮನೆಯನ್ನೆಲ್ಲ ವ್ರತಕ್ಕೆ ಬೇಕಾದಂಥ ಹೂವು ಹಣ್ಣು ಇತ್ಯಾದಿಗಳನ್ನೆಲ್ಲ ಮಾರ್ಕೆಟಿಂದನೋ ಅಥವಾ ಅಂಗಡಿಗಳಿಂದನೋ ತಂದು ಮನೆಯಲ್ಲಿ ಇಟ್ಕೊಂಡು ಅದನ್ನು ಶುದ್ಧಿ ಮಾಡಿ ಇಟ್ಕೊಳ್ಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತದೊಳಗೆ ಅಂದರೆ 6 ಗಂಟೆ ಒಳಗಡೆನೇ ಎದ್ದು ಎಳ್ಳೆಣ್ಣೆನ ತಲೆಗೆ ಹಚ್ಕೊಬೇಕು. ಎಳ್ಳಿನ ಎಣ್ಣೆ, ಆ ಎಣ್ಣೆಯನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕು. ತೈಲಾಭ್ಯಂಜನ ಅಂತ ಹೇಳ್ತೀವಿ. ಎಳ್ಳೆಣ್ಣೆ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಮಡಿ ಉಟ್ಕೋಬೇಕು. ಮಡಿ ಅಂದರೆ ಶುದ್ಧವಾಗಿರ್ತಕ್ಕಂಥ ರೇಷ್ಮೆ ವಸ್ತ್ರ ಅಥವಾ ಹತ್ತಿ ವಸ್ತ್ರ, ಪಾಲಿಸ್ಟರು ನೈಲಾನು ಅದೆಲ್ಲ ಯಾವುದೂ ಉಟ್ಕೊಳ್ಬಾರ್ದು. ವಸ್ತ್ರವನ್ನು ಧರಿಸ್ಕೊಂಡು ಅಡುಗೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಅಡುಗೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ರೆಡಿ ಮಾಡ್ಕೋಬೇಕು. ಒಂದು ಕಡೆ ಅಡುಗೆ ವ್ಯವಸ್ಥೆ ರೆಡಿ ಆದರೆ ಇನ್ನೊಂದು ಕಡೆ ದೇವ್ರ ಮನೆ ನಿಮಗೆ ದೊಡ್ಡದಾಗಿತ್ತು ಅಂದರೆ ದೇವ್ರ ಮನೆ ಸರಿ, ದೇವ್ರ ಮನೆ ಚಿಕ್ಕದಾಗಿತ್ತು ಅಂತಂದರೆ ನೀವು ಹಾಲಲ್ಲಿ ಇಡ್ಬೋದು. ಒಂದು ಟಿಪಾಯಿ ಹಾಕಿ ಅದರ ಮೇಲೆ ಬಾಳೆ ಎಲೆನ ಪೂರ್ವಕ್ಕೆ ಅಗ್ರ ಅಥವಾ ಉತ್ತರಕ್ಕೆ ಅಗ್ರ ಅಂದರೆ ಬಾಳೆ ಎಲೆ ಕೊನೆ ಪೂರ್ವ ಅಥವಾ ಉತ್ತರಕ್ಕೆ ಬರೋ ರೀತಿಯಾಗಿ ಹಾಕಿ ಅದರ ಮೇಲೆ 3 ಬೊಗಸೆಯಷ್ಟು ಅಕ್ಕಿ, ನಿಮ್ಮ ಕೈ ತುಂಬ ಅಕ್ಕಿ ತಗೋಬೇಕು. 3 ಬೊಗಸೆಯಷ್ಟು ಅಕ್ಕಿ ಹಾಕಿ ಆ ಅಕ್ಕಿಯನ್ನು ಸಮ ಮಾಡಿ ಆ ಅಕ್ಕಿ ಮೇಲೆ ನೀವು ಅಷ್ಟದಳ ಪದ್ಮವನ್ನು ಬರಿಬೇಕು. ಬರಿಬೇಕಾದ್ರೆ ನೋಡಿ ಈ ಬೆರಳಲ್ಲಿ ಬರಿಬೇಕು. ಯಾವ ಬೆರಳಲ್ಲಿ? ಈ ರಿಂಗ್ ಫಿಂಗರ್ ಅಂತೀವಿ, ಉಂಗುರದ ಬೆರಳಲ್ಲಿ ಬರಿಬೇಕು. ಅಷ್ಟದಳ ಪದ್ಮ ಬರಿಬೇಕು. ಅಷ್ಟದಳ ಪದ್ಮ ಬರೆದು ಲಕ್ಷ್ಮೀ ಫೋಟೋನ ಹಿಂದೆ ಇಟ್ಟು ಕಲಶವನ್ನು ಇಡುವಂಥದ್ದು. ಆ ಕಲಶಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಗಂಧ ಅರಿಶಿಣ ಕುಂಕುಮವನ್ನು ಕಲಶದ ಚೊಂಬಗಿಡಬೇಕು. ನಿಮ್ಮ ಪದ್ಧತಿಯಂತೆ ಅಷ್ಟಲಕ್ಷ್ಮಿ ಕಲಶನೋ ಅಥವಾ ಪ್ಲೈನ್ ಕಲಶನೋ ಇಟ್ಕೋಬೋದು. ಬೆಳ್ಳಿ, ಬಂಗಾರದ ಕಲಶ, ಹಿತ್ತಾಳೆ ಕಲಶ, ತಾಮ್ರದ ಕಲಶ, ಮಣ್ಣಿನ ಕಲಶ, ನಿಮ್ಮ ಶಕ್ತಿಯಾನುಸಾರವಾಗಿ ಕಲಶವನ್ನು ಇಡುವಂಥದ್ದು. ಕಲಶದಲ್ಲಿ ಯಾವ್ಯಾವ ಸಾಮಗ್ರಿಗಳು ಹಾಕಬೇಕು ಅಂತಂದರೆ ಒಂದು 4 ದ್ರಾಕ್ಷಿ, 4 ಗೋಡಂಬಿ, ಒಂದು 4 ಬಾದಾಮಿ, ಪಚ್ಚ ಕರ್ಪೂರ, ಆಮೇಲೆ 2 ಲವಂಗ. ನಿಮಗೇನಾದರೂ ಗ್ರಂಥಿಗೆ ಅಂಗಡಿಯಲ್ಲಿ ಲಾವಾಂಚದ ಬೇರು ಅಂತ ಕೇಳಿ ಕೊಡ್ತಾರೆ, ಲಾವಾಂಚ ಅಂತ. ಆ ಲಾವಾಂಚದ ಬೇರು ಸಿಕ್ಕಿದ್ರೆ ಒಂದು 10 ರೂಪಾಯಿಗೆ ಆ ಬೇರು ತೊಗೊಂಬಂದು ಅದನ್ನು ಶುದ್ಧಿ ಮಾಡಿ ಕ್ಲೀನಾಗಿ ಅದನ್ನು ಕಲಶದೊಳಗಡೆ ಹಾಕುವಂಥದ್ದು. ಹಾಕ್ಬಿಟ್ಟು ಮನೆಯಲ್ಲಿ ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ, ಆ ಬೆಳ್ಳಿ ಬಂಗಾರದ ನಾಣ್ಯವನ್ನು ಒಳಗಡೆ ಹಾಕುವಂಥದ್ದು. ಹಾಕ್ಬಿಟ್ಟು ನೀವು ಮಾಮೂಲಿ ನಮ್ಮ ಚೇಂಜ್ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿದು ಹಾಕ್ಬೇಡಿ. ಅದೆಲ್ಲ ಕಬ್ಬಣ ಬೇಡ, ಅದು ಸ್ಟೀಲು ಕಬ್ಬಣ ಬೇಡ. ಬಂಗಾರ ಅಥವಾ ಬೆಳ್ಳಿ ಅಥವಾ ತಾಮ್ರದ ಕಾಯಿನನ್ನು ಹಾಕಿ ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಗಂಧ, ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ ನೀರನ್ನು ಕಲಿಸ್ಬಿಟ್ಟು ಅದರ ಮೇಲ್ಗಡೆ ನೀವು ಮಾವಿನ ಎಲೆಯನ್ನು ಅಥವಾ ನಿಮ್ಮ ಪದ್ಧತಿಯಂತೆ ವಿಳ್ಳೆದ ಎಲೆಯನ್ನು ಇಡುವಂಥದ್ದು. ಇಟ್ಟು ಮುಖವಾಡ ರೆಡಿ ಮಾಡ್ಕೊಂಡಿರ್ತಾರೆ ಸಾಧಾರಣವಾಗಿ ಎಲ್ಲರೂ. ಮುಖವಾಡ ಇಲ್ಲ ಅಂದರೆ ಕಲಶಕ್ಕೇನೆ ದೊಡ್ಡದಾಗಿ ಗಂಧ ಕುಂಕುಮ ಇಟ್ಟು ತೆಂಗಿನಕಾಯಿನಿಟ್ಟು ಸೀರೆಯನ್ನು ಕಟ್ಟಿ ಕ್ಲೀನಾಗಿ ಅಮ್ಮನವ್ರನ್ನ ರೆಡಿ ಮಾಡಿಕೊಂಡು, ಸೀರೆ ಆದಮೇಲೆ ಬ್ಲೌಸ್ ಪೀಸನ್ನು ಹೇಳೋದು ಮರಿಬೇಡಿ. ಬರೀ ಸೀರೆ ಒಂದು ಏಕವಸ್ತ್ರ ಮಾಡಬಾರ್ದು, ದ್ವಿವಸ್ತ್ರ ಇರಬೇಕು, ಅಂದರೆ 2 ವಸ್ತ್ರ ಇರಬೇಕು. ಸೀರೆ ಕಟ್ಟಿದ ಮೇಲೆ ಬ್ಲೌಸ್ ಪೀಸ್ ಹಾಕಿ ಕಲಶವನ್ನು ರೆಡಿ ಮಾಡ್ಕೊಂಡು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಇದು ಒಂದಾಯಿತು. ಫೋಟೋಗೂ ಹೂವು ಅಲಂಕಾರ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ತಟ್ಟೆಯಲ್ಲಿ ನೀವು ವಿಶೇಷವಾಗಿ ಮರದ ಬಾಗಿನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಮರದ ಬಾಗಿನ ನಿಮ್ಗೆ ಎಷ್ಟು ಬೇಕು ನಿಮ್ಮ ಪದ್ಧತಿ ಇರುತ್ತೆ. 1, 3, 5, 9 ಹೀಗೆ ಪದ್ಧತಿಗಳಿರುತ್ತೆ. ಎಷ್ಟು ಮರದ ಬಾಗಿನ ಬೇಕು ಅಷ್ಟು ಮರದ ಬಾಗಿನ ರೆಡಿ ಮಾಡಿಕೊಂಡು, ಮರದ ಬಾಗಿನಲ್ಲಿ ಏನೇನು ವಸ್ತುಗಳು ಹಾಕಬೇಕು ಅಂದರೆ ಅಕ್ಕಿ, ಬೆಲ್ಲ, ವಿಳ್ಳೆದೆಲೆ, ಅಡಿಕೆ, ಅರಿಶಿಣದ ಕೊಂಬು, ದಕ್ಷಿಣೆ, ಒಣಕೊಬ್ಬರಿ ಮತ್ತು ಬ್ಲೌಸ್ ಪೀಸು, ವಿಶೇಷವಾಗಿ ಕಾಡಿಗೆ ಗೊತ್ತಲ್ಲ, ಕಣ್ಣು ಹಚ್ಚಿರಲ್ಲ ಕಾಡಿಗೆ, ಆಮೇಲೆ ಬಳೆ ಬಿಚ್ಚೋಲೆ ಅಂತ ಬರುತ್ತೆ, ಅದನ್ನು ಇಟ್ಟು 2 ಹಣ್ಣು ಅಥವಾ 3 ಹಣ್ಣನ್ನು ಇಟ್ಟು ಒಂದು ಬಿಡಿ ಹೂವನ್ನು ಅದರಲ್ಲಿಟ್ಟು ನೀವು ಬಾಗಿನವನ್ನು ರೆಡಿ ಮಾಡ್ಕೋಬೇಕು.
ಈ ಬಾಗಿನ ಅಲ್ಲದೆ ಸಪ್ರೇಟಾಗಿ ಮಡ್ಲಕ್ಕಿನ ರೆಡಿ ಮಾಡ್ಕೋಬೇಕು, ಅಮ್ಮನವ್ರಿಗೆ ಮಡ್ಲಕ್ಕಿ ತುಂಬೋದಕ್ಕೆ. ಇದೆಲ್ಲ ನಾನು ಹೇಳ್ತಾ ಇರೋದು ಪೂಜೆಗೆ ಏನೇನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ. ಮಡ್ಲಕ್ಕಿನ ರೆಡಿ ಮಾಡ್ಕೋಬೇಕು. ಇನ್ನೊಂದು ಕಡೆ ಒಂದು 2 ತಟ್ಟೆಯಲ್ಲಿ ಪಂಚಫಲಗಳು, 2 ತಟ್ಟೆಯಲ್ಲಿ ಪಂಚಫಲ. ಅಮ್ಮನವ್ರಿಗೆ ಬಲಗಡೆ ಒಂದು ತಟ್ಟೆ, ಎಡಗಡೆ ಒಂದು ತಟ್ಟೆ. ಪಂಚಫಲ ಅಂದರೆ 5 ಥರದ ಹಣ್ಣು. 5 ಥರದ ಹಣ್ಣು. ಆ ಹಣ್ಣಿನ ತಟ್ಟೆಯಲ್ಲಿ ಒಂದೊಂದು ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆಯನ್ನು ಇಟ್ಟು ತಟ್ಟೆ ರೆಡಿ ಮಾಡ್ಕೊಳ್ಳಿ. ನಾನಾ ಬಗೆಯಾದಂಥ ಪುಷ್ಪಗಳು, ಹೂವನ್ನು ಹಿಂದಿನ ದಿನ ಸಾಯಂಕಾಲನೇ ತೊಟ್ಟನ್ನೆಲ್ಲ ಬಿಡಿಸಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಒಂದು 3 ಥರ 5 ಥರ ಹೂವನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಪತ್ರೆಗಳು, ಮರುಗ, ದವನ, ಗರಿಕೆ, ಬಿಲ್ವಪತ್ರೆ ಲಕ್ಷ್ಮಿಗೆ ಬಹಳ ಪ್ರೀತಿ. ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಿಲ್ವದಳ ಪ್ರಿಯಾಯೈ ನಮಃ ಅಂತ ಹೇಳ್ತೀವಿ ನಾವು. ಈ ಎಲ್ಲ ಪತ್ರೆಗಳನ್ನೆಲ್ಲ ಸೇರಿಸಿ ಇಟ್ಕೊಳ್ಳಿ ಒಂದು ಕಡೆ. ಬಿಳಿ ಪುಷ್ಪಗಳನ್ನು ಎಲ್ಲ ಒಂದು ಕಡೆ ಇಟ್ಕೊಂಡು ಶುದ್ಧಿ ಮಾಡ್ಕೊಳ್ಳಿ. ಆಮೇಲೆ ಲಕ್ಷ್ಮೀ ವಿಗ್ರಹ, ಪ್ರತಿಯೊಬ್ಬರು ಮನೇಲೂ ಲಕ್ಷ್ಮೀ ವಿಗ್ರಹ ಇರುತ್ತೆ. ನಿಮ್ಮ ಶಕ್ತಿಯಾನುಸಾರ ತಾಮ್ರದ್ದೋ, ಹಿತ್ತಾಳೆದೋ, ಬೆಳ್ಳಿದೋ, ಬಂಗಾರದೋ ಇಟ್ಟಿರ್ತೀರ. ಆ ಲಕ್ಷ್ಮೀ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಕಂಪಲ್ಸರಿ ಬೇಕು. ಆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಆ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಒಂದು 3 ಥರದ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡು, ದ್ರಾಕ್ಷಿ ಗೋಡಂಬಿನೆಲ್ಲ ಸ್ವಲ್ಪ ಜಜ್ಜಿ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡು ರೆಡಿ ಮಾಡಿಕೊಂಡು ನೀವು ಅದನ್ನು ಅಭಿಷೇಕ ಮಾಡಬೇಕು. ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ನಾನೀಗ ಹೇಳ್ತಾ ಇರೋದು ಬರೀ ಸಿದ್ಧತೆಗಳು ಮಾತ್ರ. ಅದನ್ನು ಪೂಜೆ ಮಾಡುವಂಥ ಪದ್ಧತಿಯನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಆ ವಿಡಿಯೋ ನೀವು ನೋಡಬೇಕು. ನೋಡ್ತಾ ನಾನೇ ನಿಮ್ಮ ಮನೇಲಿ ಬಂದು ಕೂತ್ಕೊಂಡು ನಿಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ದಂಗೆ ಇರುತ್ತೆ. ಆ ಥರ ವಿಡಿಯೋ ಮಾಡ್ತೀನಿ. ಪಂಚಾಮೃತಕ್ಕೆ ರೆಡಿ ಆಯಿತು, ಹೂವು ಹಣ್ಣು ಆಯಿತು, ಮತ್ತು ಪತ್ರೆಗಳನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೊಳ್ಳಿ. 12 ಎಳೆ ದಾರವನ್ನು ರೆಡಿ ಮಾಡ್ಕೊಳ್ಳಿ. ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ 12 ಎಳೆ ಇರಬೇಕು ದಾರ. 12 ಎಳೆ, ದೋರ ಗರಂಥಿ ಅಂತ ಹೇಳ್ತೀವಿ ನಾವು ಅದನ್ನು. 12 ಎಳೆ ಇರಬೇಕು. ಅದಕ್ಕೆ 12 ಗಂಟನ್ನು ಹಾಕಿರಬೇಕು. ಒಂದು ಶಾವಂತಿ ಹೂವನ್ನ ಮೇಲ್ಗಡೆಗೆ ಸುತ್ತಿ ಆ ಕಂಕಣವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ಅದೊಂದು ತಟ್ಟೆಯಲ್ಲಿ ವೀಳ್ಯದೆಲೆ ಅಡಿಕೆ ಇಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟ್. ಇಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ದೀಪಕ್ಕೆ ಎಣ್ಣೆ ಬತ್ತಿಯಲ್ಲಿ ಹಾಕ್ಕೊಂಡು, ದೀಪಕ್ಕೆ ಗಂಧ ಕುಂಕುಮ ಇಟ್ಟು, ವಿಶೇಷವಾಗಿ ಕುತ್ಕೊಳ್ಳೋಕ್ಕೆ ಚಾಪೆ ಮಣೆ ಹಾಕ್ಕೊಂಡು ಎಲ್ಲ ಸರ್ವ ಸಿದ್ಧತೆಗಳು ಮಾಡ್ಕೊಳ್ಳಿ. ಒಂದು ಕಡೆ ನಾನು ಆಗಲೇ ಹೇಳಿದ್ರೆ ಅಡುಗೆಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಅಡುಗೆಗೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ. ಮಹಾನೈವೇದ್ಯ ಮಾಡೋ ಸಮಯದಲ್ಲಿ ಅಡುಗೆನ ತಂದು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಮನೆಗೆ ಯಾರಾದರೂ ಪುರೋಹಿತರು ಬರ್ತಾರೆ ಅಂತಂದರೆ ಪುರೋಹಿತರಿಗೆ ಕೊಡೋದಕ್ಕೆ ಉಪಾಯನ ದಾನ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಒಂದು ತಟ್ಟೆಯಲ್ಲಿ ತುಂಬ ಅಕ್ಕಿ, ವೀಳ್ಯದೆಲೆ ಅಡಿಕೆ, 2 ಸೆಟ್ಟು ತೆಂಗಿನಕಾಯಿ, ಅಂದರೆ ಬಲಗಡೆ ಒಂದು ತೆಂಗಿನಕಾಯಿ, ಎಡಗಡೆ ಒಂದು ತೆಂಗಿನಕಾಯಿ, ವೀಳ್ಯದೆಲೆ ಅಡಿಕೆಯಲ್ಲಿ ಅದರಲ್ಲಿ ದಕ್ಷಿಣೆ ಇಟ್ಟು ಪಂಚೆ ಕೊಡೋ ಪದ್ಧತಿ ಇದ್ದರೆ ಪಂಚೆನೂ ಅದರಲ್ಲಿ ಇಟ್ಕೋಬೋದು. ಪುರೋಹಿತರು ಬರ್ತಾರೆ. ಇಲ್ಲ ನಾವು ನೀವೆಲ್ಲ ವೀಡಿಯೋನ ನೋಡ್ಬಿಟ್ಟು ನಾವು ಪೂಜೆ ಮಾಡ್ತೀವಿ, ಗುರುಗಳೇ ಪೂಜೆ ಮಾಡ್ಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲಾದ್ರೂ ಹೋಗಿ ಉಪಾಯನ ಕೊಟ್ಟು ಬರ್ತೀನಿ ಅಂದರೆ ಅದೇ ಥರನೇ ನೀವು ಉಪಾಯನ ಕೊಟ್ಟು ಬರ್ಬೋದು. ಇದು ಇಷ್ಟು ವ್ಯವಸ್ಥೆಗಳನ್ನು ನೀವು ಮಾಡ್ಕೋಬೇಕು. ಬಾಳೆಕಂಬ ನೆಡೋದು ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ಟ್ಯಾಂಡ್ ಏನು ಬೇಕೋ ಬಾಳೆಕಂಬ ತಂದಿಟ್ಕೊಳ್ಳಿ. ಮನೆ ಹೊಸಲು ಮುಂದ್ಗಡೆ ರಂಗೋಲಿ ಹಾಕಬೇಕು. ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಮಾವಿನೆಲೆ ತೋರಣವನ್ನು ಕಟ್ಟಬೇಕು. ಹೊಸಲಿಗೆ ನೀವು ವಿಶೇಷವಾಗಿ ಹೂವನ್ನು ಹಾಕಿ ಅಲಂಕಾರ ಮಾಡ್ಕೋಬೇಕು. ಗಂಗೆ ಪೂಜೆಗೆ ಇನ್ನೊಂದು ಪ್ರತ್ಯೇಕವಾದ ಒಂದು ಕಲಶ ಇಟ್ಕೋಬೇಕು. ಇಷ್ಟು ವ್ಯವಸ್ಥೆ ಮಾಡಿಕೊಂಡು ಪಂಚಪಾತ್ರೆ ಉದ್ಧರಣೆ, ಸ್ವಲ್ಪ ಅಭಿಷೇಕಕ್ಕೆ ಶುದ್ಧವಾದ ನೀರು, ದೇವರನ್ನು ಒರೆಸೋದಕ್ಕೆ ಬಟ್ಟೆ, ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಬಿಡಿ. ನೋಡಿ, ಸಿದ್ಧತೆಯನ್ನು ಮಾಡಿಕೊಂಡು ನೀವು ರೆಡಿಯಾಗಿ ಪೂಜಾ ಸಮಯವನ್ನು ನಾನು ಹೇಳಲ್ಲ ನಿಮಗೆ. ಪೂಜಾ ಸಮಯ ಏನಪ್ಪ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಒಂದು ಸಮಯ ಇದೆ. 6 ಗಂಟೆಯಿಂದ 7:30ವರೆಗೂ ಒಂದು ಸಮಯ ಇದೆ. ಅದಾದಮೇಲೆ 9 ಗಂಟೆಯಿಂದ 10:30ವರೆಗೂ ಒಂದು ಸಮಯ ಇದೆ. ಅದಾದಮೇಲೆ 12:15 1:45ವರೆಗೂ ಒಂದು ಸಮಯ ಇದೆ. ಅದು ಬಿಟ್ಟರೆ ಸಂಜೆ 4:45 6 ಗಂಟೆವರೆಗೂ ಒಂದು ಸಮಯ ಇದೆ. ಇಷ್ಟರಲ್ಲಿ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯಕ್ಕೆ ಇಷ್ಟು ವ್ಯವಸ್ಥೆನ ರೆಡಿ ಮಾಡಿಟ್ಕೊಳ್ಳಿ. ಸಾಧ್ಯವಾದಷ್ಟು ಸಂಜೆ ಸಮಯಕ್ಕೆ ಮಾಡೋದು ಬೇಡ, ಆದಷ್ಟು ಬೆಳಗ್ಗೆನೇ ಬೇಗ ಮಾಡುವಂಥದ್ದು ಒಳ್ಳೆಯದು. ಮ್ಯಾಕ್ಸಿಮಮ್ ನಿಮಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ 12:15 ನೀವು ಮಾಡಿ ಮಹಾನೈವೇದ್ಯವನ್ನು ಮಾಡಿ ಊಟ ಮಾಡುವಂಥದ್ದು. ಇದಿಷ್ಟು ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು. ಇಷ್ಟನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ನೋಡಿದ್ರಲ್ಲ ಈ ಪೂರ್ತಿ, ಯಾವಾಗ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ನಾನು ಕ್ಲಾರಿಟಿ ಕೊಟ್ಟೆ. ಪೌರ್ಣಮಿಗೆ ಹಿಂದೆ ದಿನ ಬರುವಂಥ ಶುಕ್ರವಾರ ಅಂತಂದರೆ 8ನೇ ತಾರೀಕೆ. ವೆರಿ ಕ್ಲಿಯರ್, ಇವರಲ್ಲಿ ಡೌಟ್ ಇಲ್ಲ. ಆಗಸ್ಟ್ 8ನೇ ತಾರೀಕೆ 3ನೇ ಶುಕ್ರವಾರ ಆದರೂ ಕೂಡ ಪರವಾಗಿಲ್ಲ. ಅವತ್ತು ನಾವು ವ್ರತವನ್ನು ಮಾಡಬೇಕು, ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಇದು ಭಾಳ ಸ್ಪಷ್ಟ. ಕಮಲದ ಹೂವನ್ನು ತಂದಿಟ್ಕೊಳ್ಳಿ. ಸೇವಂತಿಗೆ ಹೂವು, ಸಂಪಿಗೆ ಹೂವು ಇದನ್ನು ತಂದಿಟ್ಕೊಳ್ಳಿ. ಮಲ್ಲಿಗೆ ಹೂವು, ಕನಕಾಂಬರ ತಾಯಿ ಪ್ರೀತಿ ಅದನ್ನು ತಂದಿಟ್ಕೊಳ್ಳಿ. ಎಷ್ಟು ನೀವೇನು ರಾಶಿಗಟ್ಟಲೆ ತರಬೇಕಂತಿಲ್ಲ. ನಿಮ್ಮ ಶಕ್ತಿಯಾನುಸಾರ ಒಂದು ಮಳ ತಂದಿಟ್ಕೊಂಡ್ರೂ ಸಾಕು. ತಾಯಿಗೆ ಭಕ್ತಿ ಇಂಪಾರ್ಟೆಂಟು. ಮನೇಲಿ ಏನಾದರೂ ಸ್ವಲ್ಪ ಕಾಯಿನ್ಸು, ನೋಟು ಅದರಲ್ಲಿ ಇಡೋ ಪದ್ಧತಿ ಇದ್ರೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋಲಿ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಆನ್ ಮಾಡಿಕೊಂಡು ಆರಾಮಾಗಿ ನೀವು ಪೂಜೆ ಮಾಡ್ಕೋಬೋದು ಹೋಗ್ಬೋದು. ಅದಂತೂ ವೆರಿ ಕ್ಲಿಯರ್.
ನೋಡಿದ್ರಲ್ಲ, ಈಗ ನೀವು ಈ ವ್ರತವನ್ನು ಮಾಡಬೇಕು ಅಂತ ಈ ವಿಡಿಯೋ ನೋಡಿದ್ರಿ. ನೀವು ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ನೋಡಬೇಕಲ್ಲ, ಎಲ್ಲರೂ ಸಿದ್ಧತೆ ಮಾಡ್ಕೋಬೇಕಲ್ಲ. ಹಾಗಾಗಿ ಯಾರ್ಯಾರು ನೀವು ಪರಿಚಯ ಇದ್ದಾರೆ, ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬ ತೃಪ್ತಿಯಾಗಿ ಮಾಡಬೇಕು ಅಂತ ನೀವು ಆಸೆ ಪಡ್ತೀರಾ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿ. ಭಗವಂತನ ಆಶೀರ್ವಾದ, ಆ ವರಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಾನು ನಿತ್ಯ ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.